ತಪ್ಪಾಗಿ ಮಾಹಿತಿ ನೀಡಿದಂಥ ಆರೋಪದಲ್ಲಿ ಬಿಗ್ ಬಾಸ್ನ ಪ್ರೋಗ್ರಾಮ್ ಹೆಡ್ಗೆ ಅರಣ್ಯ ಇಲಾಖೆ ತಿಳುವಳಿಕೆ ನೋಟಿಸ್ ಕೊಟ್ಟಿದೆ. ಸರಿಯಾಗಿದೆ. ಗಣರಾಜ್ಯ ಸಂರಕ್ಷಣಾ ಟ್ರಸ್ಟ್ ದೂರು ಕೊಟ್ಟಿದ್ದರು. ರಾಮನಗರ DRO ಅವರು ನೋಟಿಸ್ ಕೊಟ್ಟಿದ್ದು ಸ್ಪಷ್ಟೀಕರಣ ನೀಡುವಂತೆ ಕಾರ್ಯಕ್ರಮ ಸರಿ ಇದೆ. ಅದು ಹೇಳಿ ಕರೆಕ್ಟ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಅಲ್ಲ, ಅದು ಹಿಂಗೆ ಹದ್ದು ಅಂತ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಒಳ್ಳೆಯದನ್ನು ಹೇಳಿದ್ರೆ ಆಯ್ತು. ಅದು ಬಿಡು, ಏನೋ ದೊಡ್ಡ ಅಪರಾಧ ಮಾಡ್ಬಿಡ್ಯಾರ ಸುದೀಪನ ಟೈಪ್ ಆಡಿದ್ರೆ ತಪ್ಪದು, ಹಂಗೆ ಮಾಡಬಾರ್ದು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ನೋಡಿದ್ದೀನಿ ಎಲ್ಲಿಗೆ ದನ ಮೀಸಕ. ನೀನೊಂದು ಕೆಲಸ ಮಾಡು, ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ನಿಮ್ಮಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಆಲ್ಟ್ರೇಷನ್ ಮಾಡಿ ಸಾರ್ವಜನಿಕರಿಗೆ ಬೆಂಕಿ ಥರ ಬಂದು ಎಲ್ಲ ಮಾಡ್ತಾರೆ. 1 ಲಕ್ಷ ರೂಪಾಯಿ ಫೈನ್ ಹಾಕಿದ್ರಂತೆ. ಕಾರ್ ಸೀಸ್ ಮಾಡಬೇಕಿತ್ತು, ಇಲ್ದಿದ್ರೆ ಆ ಫ್ಲೇಮ್ನೆಲ್ಲ ಕಾರ್ ಒಳಕ್ಕೆ ಟರ್ನ್ ಮಾಡಿ ಬೆಂಕಿ ಎತ್ತಂಗೆ ಮಾಡ್ಬಿಡ್ಬೇಕಾಗಿತ್ತು. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇರೋ ಕತೆ ಇದಂಗಿದೆಯಲ್ಲಪ್ಪಿ. ಕೇರಳದ ಹುಡುಗ ಅಂತೆ, ಯೋಗ್ಯತೆಗೆ ಇಲ್ಲಿ ಬಂದಿರೋದಕ್ಕಲ್ಲದೆ ಬಾಯಿ ಮುಚ್ಕೊಂಡು ಓದಬೇಕು, ಇದ್ರ ಕೆಲಸ ಮಾಡಬೇಕು, ಬೆಂಕಿ ಬಿಟ್ಕೊಂಡು ಓಡಾಡ್ತಾನೆ ಜೊತೆಗೆ. ಮತ್ತೆ ಕೇರಳ, ಓ ಇಲ್ಲೂ ಬಂದ್ಬಿದ್ದೀರಾ ಕೆಡ್ಸಕ್ಕೆ. ಇವನು ಬಂದ, ಇವನು ಸರಿ ಇಲ್ಲ, ಇವನು ಯಾವನು ಹಿಡ್ದಾಕ್ರಿ ಅವನನ್ನ.